ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಆಲ್ಮೋಸ್ಟ್ 1 ತಿಂಗಳು ಅನಿಸುತ್ತೆ. ನಂಗೆ ಸೆಮ್ ಎಕ್ಸಾಮ್ಸ್ ನಡೀತಾ ಇತ್ತು, ಅದಕ್ಕೆ ನಾನು ವ್ಲಾಗೇ ಮಾಡಿರಲಿಲ್ಲ. ಶಾರ್ಟ್ ವೀಡಿಯೋನೂ ಮಾಡಿರಲಿಲ್ಲ, ಲಾಂಗ್ ವೀಡಿಯೋನೂ ಮಾಡಿರಲಿಲ್ಲ. ಸೊ ಇವಾಗ ಕೋಲಾರಿಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ ಅಕ್ಕ ಮನೆಗೆ. ಸೊ ಸಡನ್ ಪ್ಲ್ಯಾನ್. ನನಗೆ ನಿನ್ನೆ ತಾನೇ ಎಕ್ಸಾಮ್ ಎಂಡ್ ಆಗಿತ್ತು. ಸೊ ಇವತ್ತು ಹಾಲಿಡೇ ಇತ್ತು. ಇವತ್ತಿಂದ ಎಷ್ಟು ಹಾಲಿಡೇನ ನಂಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಕಾರಲ್ಲಿ ಲಗೇಜ್ ಇಡೋಣ. ಲಗೇಜ್ ಅಂತೀನಿ, ಏನೋ ಇಷ್ಟು ದಿನ ಹೋಗೋ ಥರ. ಅಂದರೆ ನಾನು ಬಟ್ಟೆ ಎತ್ಕೊಂಡಿದ್ದೆ, ಅದು ಇಡೋಣ ಅಂತ ಬಂದಿದ್ದಕ್ಕೆ ನನ್ನ ಶೂ ಇಲ್ಲೇ ಇದೆ. ನಾನು ಎಲ್ಲಿ ಹೊಟ್ಟೋಯ್ತು ಶೂ ನಂದು, ಎಲ್ಲಿ ಹೊಟ್ಟೋಯ್ತು ಶೂ ನಂದು ಅಂತ ಫುಲ್ ಹುಡುಕ್ತಾ ಇದ್ದೆ. ಮೊನ್ನೆ ಕಾರಲ್ಲಿ ಬಿಚ್ಚಿಕ್ಕಿದ್ದು ಅಲ್ಲೇ ಇದೆ ನಂದು. ಸೊ ಗೈಸ್, ಲೆಟ್ಸ್ ಗೋ. ಸೀಟ್ ಹಿಂದೆ ಹಾಕಿದ್ದು ಕಾರ್ ಅಲ್ಲಾಡ್ತಾ ಇದೆ. ಸೊ ಗೈಸ್, ಇದು ಹಳೇ ವ್ಲಾಗ್ ಶೂಟ್ ಮಾಡಿಕೊಂಡಿದ್ದೆ, ಬಟ್ ಹಾಕೋದಕ್ಕೆ ಆಗಿಲ್ಲ. ನನಗೆ ಟೈಮ್ ಸಿಕ್ಕಿಲ್ವೋ ಅಥವಾ ನನಗೆ ಮೂಡ್ ಬಂದಿಲ್ಲ ಹಾಕೋದಕ್ಕೆ, ಅಥವಾ ಎಡಿಟ್ ಮಾಡೋದು ತುಂಬಾ ತಲೆನೋವು. ಅಷ್ಟೇ ನೀಟಾಗಿ ಏನೇನು ಬೇಕು ಅನ್ನೆಲ್ಲ ಕಟ್ ಮಾಡಬೇಕು. ಸೊ ಅದೆಲ್ಲ ಮಾಡಿರಲಿಲ್ಲ ನಾನು. ಸೊ ಹಾಗೆ ಇತ್ತು ವೀಡಿಯೋ. ಸೊ ಏನೂ ಇರಲಿಲ್ಲ ಹಾಕೋಕ್ಕೆ ಅಂದ್ಬಿಟ್ಟು ಇವಾಗ ವ್ಲಾಗ್ನ ಎಡಿಟ್ ಮಾಡ್ತೀನಿ. ಸೊ ಈ ವ್ಲಾಗ್ ಏನಾಗಿತ್ತು ಅಂದರೆ, ಕೋಲಾರ್ಗೆ ಅಪ್ಪನ ನೋಡಬೇಕು ಅಂತ ಹೋಗ್ತಾ ಇದ್ವಿ. ಸೊ ನನ್ನ ಹಾಲಿಡೇ ಸ್ಟಾರ್ಟ್ ಆಗಿತ್ತು, ನನ್ನ ಸೆಮ್ ಎಕ್ಸಾಮ್ ಮುಗಿದು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಅದನ್ನು ಶೂಟ್ ಮಾಡಿಕೊಂಡಿದ್ದೆ, ಹಾಕೋಕ್ಕಾಗಿಲ್ಲ. ಸೊ ಇವಾಗ ಹಾಕ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಪ್ಪನ ನೋಡಿ ತುಂಬಾ ಖುಷಿ ಆಯಿತು. ನಾನು ನಿಂಗೆ ಕೊಡಲ್ಲ ಹಂಗಾರೆ, ಹೋಗಿ ಚಾಕ್ಲೇಟ್ನ ಕರೆಕ್ಟಾಗಿ ಮಾತಾಡ್ಸ್ಬೇಕು ನನ್ನ. ಹೌದಾ? ಬೋನಿ ಕಾಫಿ ಮಾಡ್ಕೊತೀರಿ? ತಗೋ, ಚಾಕ್ಲೇಟ್ ಬೇಕು ಅಂತಿದ್ದೆ. ಆಯ್ತು ನಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಮನೇನೋ ಬೆಳಕೆ ಇಲ್ಲಲೇ ಅಪ್ಪು. ಆ್ಯಂಡ್ ನಮ್ಮ ಅಪ್ಪು ಇಲ್ಲಿ ನೋಡಿ ಗೈಸ್, ಪಕ್ಕಾ ಲೋಕಲ್ ಲಾರಿನಾ? ಪಕ್ಕಾ ಲೋಕಲ್ ಲಾರಿನಾ? ಏನೇನು ಲೋಕಲ್ಲಿ? ಏನೋ ಗಣೇಶ ಅದೇನೋ ಕೊಟ್ಟಿದ್ದಾನೆ ಲಾರಿಗೆ. ಬಿರಿಯಾನಿ ತಾನೇ? ನಂಗೆ ತಲೆನೋವು ಬರ್ಸ್ಬಿಟ್ಟಿದ್ದಾನೆ ಇನ್ವಾಗ. ಏಯ್, ಬಿದ್ದಿರೋದು ತೋರಿಸ್ಬಾರೋ, ಬಿದ್ದಿರೋದು ತೋರಿಸ್ಬಾರೋ. ಗಲ್ಲ ತೋರಿಸಿ, ನೀನು ಮುದ್ದಾದ ಗಲ್ಲನ. ಎಣ್ಣೆ ಬಿದ್ದು ನೋಡಿ, ನೀನು ಮುದ್ದಾದ ಗಲ್ಲ, ಗಲ್ಲರಾಜ, ಗಲ್ಲರಾಜ. ಎಲ್ಲದಕ್ಕೂ ಆಪೋಸಿಟ್ ಮಾಡಿ ಹೇಳಿ. ತಿನ್ನಿ ಬೇಗ ತಿನ್ನಿ. ಏನ್ರಿ ಬಿಡಿಸ್ತಾ ಇದ್ದೀರಾ ಮೊಟ್ಟೆನ? ಸರಿ, ಹೆಂಗೋ ತಿನ್ನು. ನಾವು ಮ್ಯಾಂಗ್ಳೂರು, ಉಡುಪಿ ಎಲ್ಲ ಟ್ರಿಪ್ಗೆ ಹೋದಾಗ ಮೀನೂಟನ ಈ ಥರ ಬಾಳೆ ಎಲ್ಲ ತಿಂದಿದ್ವಿ. ಅವನು ಮೀನೂಟ ಅಂದ್ಕೊಂಡು ಆಸೆ ಬಿದ್ಕೊಂಡು ನಾನು ಮೀನೂಟ ತಿಂತೀನಿ ಅಂದ್ಬಿಟ್ಟು ತಿಂತಾ ಇದ್ದ. ಇದು ಆ್ಯಕ್ಚುಲಿ ಹೋಟೆಲ್ದು, ನಮ್ಮ ಅಪ್ಪ ಗೊತ್ತಿಲ್ದೆಲ್ಲ ತಂದುಬಿಟ್ಟಿದ್ರು, ಮಾಡಿಲ್ಲ ಅಂದ್ಕೊಂಡು. ಸೊ ಹಂಗೆ ತಿಂತಾ ಇದ್ದ ಇವನು. ನಮ್ಮ ಅಪ್ಪ ಮಲ್ಕೊಂಡಿದ್ದಾನೆ. ಅವನ್ನೇನು ಹೊರಡಬೇಕು. ನಮ್ಮ ವಿಷ್ಣುನ ಬಿಟ್ಟು ಹೋಗ್ತಾ ಇದ್ದೀವಿ. ಗಲ್ಲ ಏಟಾಗಿದೆ ನೋಡಿ. ನಗೀತಾ ಇದೆಯಾ, ಅಳ್ತಾ ಇದೆಯಾ ಅಪ್ಪು? ತಿನ್ನು. ಗಾಯ್ಸ್, ನಮ್ಮ ಬೇಗನೆ ಕಿತ್ಕೊಂತ ಇದೆ. ಕೋಲಾರಲ್ಲಿ ವೆದರ್ ನೋಡಿ ಚಿಲ್ಲಾಗಿದೆ. ಮಗು ಎದ್ಬಿಟ್ಟು ಅವಾಗ ಒಂದು ರೌಂಡ್ ಹಾಕ್ಸಿಲ್ಲ ಅಂದರೆ ಸಮಾಧಾನ ಆಗಲ್ಲ, ಅಳ್ತಾನೆ. ಅಲ್ಲ ಇಕ್ಕತ್ತಿ ಕಾಲನ. ಏನಪ್ಪು, ಏನ್ ಹೇಳ್ತಾ ಇದೀಯಾ? ಯಾರು? ಜಾಸ್ತಿ ರೌಂಡ್ ಅಂದ್ರೆ ಏನು, ಐಬೇಗ ಹೋಗ್ಬೇಕಾ ನೀನು? ಮಾಡಿದಲ್ಲಂದ್ರೆ ಅವು ಕೊಟ್ಟಿರೋ ಬಿಲ್ನ ಬ್ಯಾಗಲ್ಲಿ ತಂದು ಇಟ್ಕೊಬಿಟ್ಟಿದ್ದಾಳೆ. ಯಾಕಿನ್ನ ಕಾಫಿ ಬಂದಿಲ್ಲ ಅಂತ ನೋಡ್ತಾ ಇದ್ರೆ ನಾವೇ ಹೋಗಿ ತೊಗೊಳ್ಬೇಕು. ಯಾವಾಗ ತೊಗೊಬರ್ತಿರೋದು ನೋಡಿ ನೆನಪಾಗಿದ್ದು ನೋಡಿ ಗೈಸ್. ಬರ್ತಾ ಇದ್ದಾಳೆ. ಹೆಂಗ್ ಬರ್ತಾ ಇದೆಯಾ ಗೊತ್ತಾ ಪ್ರಜ್ಞಾ?
ಹೆಂಗ್ ಬರ್ತಾ ಇದೆಯಾ ಗೊತ್ತಾ? ಇಷ್ಟೊಂದು ಕಾಫಿ ಕೊಡ್ತಾರೆ. ನಾನು ಐ ಥಾಟ್ ಸ್ಮಾಲ್ ಕಪ್ಪಲ್ಲಿ ಕೊಡ್ತಾರೆ ಅಂತ. ಎಕ್ಸಾಮ್ ಬರ್ದು ಬಂದಿದ್ವಿ. ಇದು ಆಗಿನ ವಿಡಿಯೋ. ಸೊ ನಾವು ಬಸ್ ಸ್ಟಾಪಿಂದ ಇಳಿದ ತಕ್ಷಣ ಫುಲ್ ತಲೆನೂ ಬಂದುಬಿಟ್ಟಿತ್ತು. ಸೊ ಇವಳು ಪ್ರಜ್ಞಾಗೆ ತುಂಬಾ ಕಾಫಿ ಹುಚ್ಚು. ಸೊ ಬಾ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಎದುರುಗಡೆನೇ ಒಂದು ಭಾರತೀಯ ಜಲಪಾನ ಅಂತಿದೆ. ಸೊ ಅಲ್ಲಿ ಹೋಗಿದ್ವಿ. ಕಾಫಿ ಬಿಲ್ ತೊಗೊಂಡ್ಬಿಟ್ಟು ನಾವೇನು ಅಂದ್ಕೊಂಡ್ವಿ, ಪೇ ಮಾಡಿದ ತಕ್ಷಣ ಅವರೇ ತಂದುಕೊಡ್ತಾರೆ. ಅದೊಂಥರ ಫುಲ್ ಫ್ಯಾನ್ಸಿ ಥರ ಇತ್ತು, ಕೆಫೆ ಥರ. ಸೊ ಅವರೇ ತಂದುಕೊಡ್ತಾರೆ ಅಂದ್ಕೊಂಡೆ ನಾವು ತೊಗೊಳ್ಬೇಕು. ಬೇರೆಯವ್ರು ತೊಗೊಬರ್ತಿರೋದು ನೋಡಿ ನಮ್ಗೆ ಗೊತ್ತಾಯಿತು. ಆ್ಯಂಡ್ ಎಕ್ಸಾಮ್ ಎಷ್ಟು ಲೆಂತಿ ಇತ್ತಂದರೆ ನೀವೇ ನೋಡಿ. ಹೆಂಗೆ ಆಗ್ಬಿಟ್ಟಿದ್ದಂದರೆ ಬಿಟ್ಬಿಡೋಣ ಯಪ್ಪ, ಕೈ ಫುಲ್ಲು ನೋತಾ ಇದೆ. ಇನ್ಮಿಚ್ ಲೇಟ್ರೆ ಅಮ್ಮ ಸೋ ಸ್ಯಾಡ್ ಅಂದ್ಕೊಳೋದು ನಾನು. ಸರಿ ಹೆಂಗೋ ಇನ್ನು ಅದರಿಂದನೇ ಸಿ ಜಿ ಪಿ ಇನ್ಕ್ರೀಸ್ ಆಗೋದಲ್ಲ ಅಂದ್ಬಿಟ್ಟು ಬರ್ಬಿಟ್ಟೆ. ಗೈಸ್ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರ್ದಿದ್ದೀನಿ ಗೈಸ್. ನನ್ನ ಹ್ಯಾಂಡ್ ರೈಟಿಂಗ್ ಮೊದಲೇ ಸೂಪರ್, ಅಥವಾ ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರ್ದಿದ್ದೀನಿ. ಇಂಗ್ಲೀಷ್ ಆದರೆ ಬರ್ದ್ಬಿಡ್ಬೋದು, ಹಿಂದಿನೂ ಬರೆಯೋಕ್ಕಾಗಲ್ಲ ತಾನೆ ಸ್ಪೀಡಾಗಿ. ಹಿಂದಿ ಮತ್ತು ಈ ಕನ್ನಡ ಸ್ಪೀಡಾಗಿ ಬರೆಯೋದಕ್ಕಾಗಲ್ಲ. ಅವ್ರ ಮದರ್ ಟಂಗ್ ಆಗಿದ್ರೆ ಬರಿಬೋದು, ಬಟ್ ನಮಗೆ ಅಭ್ಯಾಸ ಇಲ್ಲ. ನಮ್ಮ ಸ್ಕೂಲಲ್ಲಿ ನಮಗೆ 6th ಸ್ಟಾರ್ಟ್ ಆಗಿದ್ದು ಕನ್ನಡ. ವಾಚ್ ಗೈಸ್. ಹಣೆ ಬರಕ್ಕೆ ಹೊಣೆಯಾರು ಎಂಥ ಸಾಂಗ್. ಇವಾಗ ನಮ್ಮಮ್ಮಗೆ ಏನೋ ಬೇಕು, ಸ್ಯಾರಿ ಫಾಲ್ಸ್ ಬೇಕು ಅಂದ್ಬಿಟ್ಟು ಇಸ್ಕೊಳಕ್ಕೆ ಬಂದಿದ್ದಾರೆ. ಮಮ್ಮಿ ಕೇಳಿ ಮಮ್ಮಿ, ಚೂಡಿದಾರ್ ಸೆಟ್ ಎಷ್ಟು ಅಂತ ಹೆವಿ ತಲೆ ನೋಡ್ತಾರೆ. ಅರ್ಷಿತಾಗೆ ಅವಳ ಬರ್ಡೇ ಬರ್ತದೆ. ಸೊ ಏನಾದ್ರು ಚೂಡಿದಾರ್ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೆ. ನಮ್ಮಮ್ಮನೂ ಏನೋ ಇಸ್ಕೋಬೇಕಾಗಿತ್ತು, ಹಂಗೆ ಅವಳಿಗೂ ಏನಾದ್ರು ಇಸ್ಕೊಳ್ಳೋಣ ಅಂತ. ನೋಡಿ ಇಲ್ಲಿ ಒಂದು ಚೆನ್ನಾಗಿಲ್ಲ, ಅಂಡ್ ಅವಳು ಸೈಜ್ ಇಲ್ಲ. ಅವಳು ತುಂಬ ಸಣ್ಣ ಇರೋದು, ಅವಳು ಎಲ್ಲ ಮೀಡಿಯಮ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತ. ಅವಳಿಗೆ ಎಷ್ಟು ಬೇಕಾಗುತ್ತೆ ಪ್ರಾಬಬ್ಲಿ. ಸೊ ಸಿಕ್ಕಿಲ್ಲ. ಸೊ ಬೇರೆ ಕಡೆ ನೋಡ್ತೀನಿ. ಅಂದರೆ ಅವಳ ಹತ್ರ ಜೀನ್ಸು ಮತ್ತು ಟೀ ಶರ್ಟ್ಸ್ ಎಲ್ಲ ಜಾಸ್ತಿ ಇದೆ ಅವಳ ಹತ್ರ. ಮಳೆ ಬೇರೆ ಬರ್ತಾ ಇದೆ. ಇದೊಂಥರ ಮಿನಿ ಮಾರ್ಕೆಟ್ ಇದ್ದಂಗೆ. ಹ್ಞೂ ಬಾಯಿ ಕಡೆ ಬಾ. ಜೀನ್ಸ್ ಟಾಪಾ ಇಲ್ಲೂ ಅಷ್ಟೇ ಇರುತ್ತೆ. ಚೆನ್ನಾಗೈತಾ? ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗೈತಾ? ಯಾವುದೋ ಒಂದು ದೋಸ್ತು ಇದು ಚೆನ್ನಾಗೈತಾ? ಇದು ಸೆಟ್ ಅದು ಸ್ವಲ್ಪ ಗ್ರ್ಯಾಂಡ್ ಇದೆ. ನನ್ನ ಫ್ರೆಂಡ್ ಬರ್ಡೇ ಆಗಿದ್ದರಿಂದ ಅವಳು ಗಿಫ್ಟ್ ತೊಗೋಬೇಕು ಅಂದ್ಬಿಟ್ಟು ಹೋಗಿದ್ದೆ. ಸೊ ನನಗೆ ನನ್ನ ಕ್ಲೋಸ್ ಒನ್ಸ್ಗೆ ಚಪ್ಪಲಿ ಇಲ್ಲಾಂದರೆ ಬಟ್ಟೆ ಕೊಡೋದಕ್ಕೆ ಇಷ್ಟ ಆಗುತ್ತೆ. ಗೈಸ್ ಚಪ್ಪಲಿ ಅಂದರೆ ಲೈಕ್ ಫುಟ್ವೇರ್ ಆ ಥರ. ಯಾಕಂದರೆ ನನಗೆ ಫುಟ್ವೇರು ಮತ್ತು ಬಟ್ಟೆ ಅಂದರೆ ತುಂಬ ಇಷ್ಟ. ಐ ಆಮ್ ವೆರಿ ಅಬ್ಸೆಸ್ಡ್. ನಂಗೆ ತುಂಬ ಇಷ್ಟ ಬಟ್ಟೆ ಮತ್ತು ಸ್ಲಿಪ್ಪರ್ಸ್, ಶೂಸು ಅಂದರೆ ನಂಗೆ ಸಖತ್ ಇಷ್ಟ. ಸೊ ನನಗೆ ಇಷ್ಟ ಆದವ್ರಿಗೆ ಅದೇ ಕೊಡಬೇಕು ಅಂತ ಇಷ್ಟ ನನಗೆ. ಸೊ ಬಟ್ಟೆ ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟು ಟ್ರೆಡಿಷ್ನಲ್ ಎಲ್ಲ ವೆಸ್ಟರ್ನ್ ಅಲ್ಲಿ ಚೂಸ್ ಮಾಡೋಣ ಅಂದ್ಕೊಂಡು ಹೋದೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅವ್ಳಿಗೆ ಯಾವ ಸೈಜ್ ಸಿಗ್ತಾ ಇರಲ್ಲ, ಕೊನೆಗೆ ಸಿಕ್ತು. ಆ್ಯಂಡ್ ಸಿಕ್ಕಿದ ಮೇಲೆ ತೊಗೊಂಡು ಬಂದೆ ಮನೆಗೆ. ಆ್ಯಂಡ್ ಅವ್ಳು ಕೊಟ್ಟಿದ್ದು ಆಯಿತು. ಆ ಬ್ಲಾಗ್ ಕೂಡ ಅಪ್ಲೋಡ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಗೈಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.